ನಾಟಕ ಗಂಡನಿಗೆ ತಕ್ಕ ಹೆಂಡತಿ ಆಟ್ 75ನೆಯ ಪ್ರಯೋಗದ ಸಂಭ್ರಮ. ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ಹುಚ್ಚೇಶ್ವರ ನಾಟ್ಯ ಸಂಘದ ಪಾಪು ಕಲ್ಲೂರ್ ಹಾಗೂ ಸಂಗಡಿಗರ ನಾಟಕ ಯಶಸ್ವಿಯಾಗಿ 75ನೆಯ ಪ್ರಯೋಗ ಮುಗಿಸಿ ಬರದಿಂದ ಮುಂದೆ ಸಾಗ್ತಾ ಇದೆ. 75ನೆಯ ಸಂಭ್ರಮದಲ್ಲಿ ಶರಣ ಸಂಸ್ಥಾನದ ಶ್ರೀ ಬಸವರಾಜ ದೇಶಮುಖ್, ರಮೇಶ್ ತಿಪ್ಪನೂರ್, ಮಾಲಾ ಕಣ್ಣಿ, ಕುಪೇಂದ್ರ ಬರಗಾಳಿ ಹೀಗೆ ಅನೇಕ ಮುಖಂಡರು ಮೊದಲಿಗೆ ಗಣೇಶನ ವಿಗ್ರಹಕ್ಕೆ ಪೂಜೆ ಹಾಗೂ ದೀಪ ಬೆಳಗುವ ಮೂಲಕ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಶ್ರೀ ಬಸವರಾಜ ದೇಶಮುಖ್ ಹಾಗೂ ಮಾಲೀಕರಾದ ಶ್ರೀ ಪಾಪು ಕಲ್ಲೂರ್ ತಮ್ಮ ಸಂತೋಷ ಹಾಗೂ ಸಂಭ್ರಮವನ್ನ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಹರಿಶ್ಚಂದ್ರ ರಾಠೋಡ್, ಸಚಿನ್ ಕಡಗಂಚಿ, ವಿಜಯ್ ಕುಮಸಿ, ದೇವರಗೂಡಿ, ಗುತ್ತೇದಾರ ಹೀಗೆ ಅನೇಕ ಮುಖಂಡರು ಹಾಜರಿದ್ದರು. ಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಗಿ ಇವರು ಸತತವಾಗಿ ಇವತ್ತಿಂದು 75ನೇ ಪ್ರಯೋಗದಲ್ಲಿದ್ದಾರೆ. ನಮ್ಮ ಕಲಬುರಗಿ ಜನತೆ ಎಲ್ಲ ಆಶೀರ್ವಾದದಿಂದ, ತಾಯಂದಿರ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಪ್ರಯೋಗಗಳಾಗಲಿ ಇದೇ ಜಾಗದಲ್ಲಿ ಜನರಲ್ಲಿ ಕೇಳಿ ಇನ್ನೂ ಹೆಚ್ಚಿನ ಯಾರು ಇದು ನಾಟಕಗಳು ಮಾಡಿ ನಮ್ಮ ಜೊತೆ ರಮೇಶ್ ತಿಪ್ಪನೂರು ಇದ್ದಾರೆ, ಮಾಲ ಕಂಡಿಯವರು ಇದ್ದಾರೆ ಮತ್ತು ನಮ್ಮ ಗಮಕನವರು ಇದ್ದಾರೆ. ನಾವು ಎಲ್ಲ ಬಂದಂಥ ಎಲ್ಲರಿಗೂ ಈ ಭಾಗಕ್ಕೆ ಮತ್ತೊಮ್ಮೆ ಎಲ್ಲ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇವರ ಶಾಂತ ಬಸವೇಶ್ವರ ಇನ್ನೂ ಹೆಚ್ಚಿನ ಅವರಿಗೆ ನಡೆಸುವ ಶಕ್ತಿ ಕೊಡಲಿ ಮತ್ತು ಅಂತ ಹೇಳಿ ಅವರಿಗೆ ನಮ್ಮ ಸಣ್ಣ ಸಂಸ್ಥೆಯಿಂದ ಮತ್ತು ಅವರಿಗೆ ಕುಟುಂಬ ಅವರಿಗೂ ಸನ್ಮಾನ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ನಮ್ಮ ಜಾತ್ರಾ ಶಾಂತಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಶ್ರೀ ಗುರು ಒಡೆಯ ಹುಚ್ಚೇಶ್ವರ ನಾಟಕ ಸಂಘ ಅವರು ನಮ್ಮ ಪಾಪು ಮಾಲೀಕರಾದ ಪಾಪು ಒಳ್ಳೆಯ ರೀತಿಯಿಂದ ಥಿಯೇಟ್ರನ್ನು ಮಾಡಿದ್ದಾರೆ. ನಾನು ಇಷ್ಟು ವರ್ಷ ನಾವು ಇಲ್ಲಿ ಜಾಗವನ್ನು ನಾಟಕ ಥಿಯೇಟರ್ ಕೊಟ್ಟಿದ್ದಾರೆ. ಆದರೆ ಗುಲ್ಬರ್ಗಾದಲ್ಲೇ ಈ ಥರ ಒಳ್ಳೆಯ ಸುಂದರವಾದ ಒಂದು ಸಿನಿಮಾ ಥಿಯೇಟರ್ ಥರನೇ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ಮತ್ತು 75 ಪ್ರಯೋಗಗಳನ್ನು ಮಾಡಿದ್ದಾರೆ ಅವರು. ಈ ಭಾಗಕ್ಕೆ ಎಲ್ಲರೂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಾನು ನಾಟಕದಾಗ ಬರೋದು ಇಲ್ಲೇ ನೋಡ್ತಾ ಇದ್ದೀನಿ ನಾನು. ಅದರಲ್ಲಿ ಮತ್ತು ನಮ್ಮ ಸರ್ಕಾರ ಬಸ್ ಫ್ರೀ ಇದ್ದಂಗೆ ಇವರಿಗೂ ಅರ್ಧ ಟಿಕೆಟ್ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಅಂದರೆ ನಾಟಕದಲ್ಲಿ ನೋಡಿ ಬಂದಿದ್ವಿ. ಆದರೆ ಈ ವಿಶೇಷವಾಗಿ ನಾನು ಈ ನಾಟಕದೊಳಗೆ ಭಾಳ ಸುಮಾರು ನೋಡಿದ್ದೀನಿ. ಆದರೆ ಹೆಣ್ಣು ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗಿದೆ ಇಲ್ಲಿ. ಅದು ಭಾಳ ವಿಶೇಷವಾಗಿ ನಮ್ಮ ಅಂದರೆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ನೋಡುವಂಥ ಅಂದರೆ ಕುಟುಂಬವ್ರು ನೋಡುವಂಥ ನಾಟಕ ಈ ನಮ್ಮ ಪ್ರಯೋಗ ಪಾಪವ್ರು ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ. ಇದು 1000 ಪ್ರಯೋಗ ಆಗಲಿ ಅಂತ ಸೆಂಟ್ರಲ್ಲಿ ಬೇಡಿ ಅವ್ರದ್ದು ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕೊಡಲಿ ಅಂತ ಮತ್ತೊಮ್ಮೆ ಅವರಿಗೆ ಆಶೀರ್ವಾದ ಎಲ್ಲರೂ ಸೇರಿ ನಾವು ಮಾಡೋಕ್ಕೆ ಬಂದಿದ್ವಿ. ಅವರು ದೇವರು ಒಳ್ಳೆ ಕಲ್ಯಾಣ ಸೆಂಟ್ರ್ ಅವರಿಗೆ ಒಳ್ಳೇದು ಮಾಡ್ತಾರೆ.